ಎಲ್ರಿಗೂ ನನ್ನ ನಮಸ್ಕಾರಗಳು. ನಾವಿವತ್ತು ಅನಾಹತ ಚಕ್ರದ ಬಗ್ಗೆ ನೋಡೋಣ. ನಾವು ಇದಕ್ಕೆ ಹಾರ್ಟ್ ಚಕ್ರ ಅಂತ ಕರಿತೀವಿ. ಅನಾಹತ ಚಕ್ರ ಎಲ್ಲಿರುತ್ತೆ, ಇದರ ಕೆಲಸ ಕಾರ್ಯಗಳೇನು, ಇದರ ಬಣ್ಣಗಳೇನು ಅಂತ ನೋಡೋಣ. ಇದರ ಬಣ್ಣ ಹಸಿರು ಬಣ್ಣ. ಅನಾಹತ ಚಕ್ರ ನಮ್ಮ ಹೃದಯದ ಮಧ್ಯದಲ್ಲಿ ಇರುತ್ತೆ. ಇದಕ್ಕೆ ನಾವು ನ್ಯೂಟ್ರಲ್ ಚಕ್ರ ಅಂತಲೂ ಕರಿತೀವಿ. ಇದು 7 ಚಕ್ರದಲ್ಲಿ ಮಧ್ಯದ ಚಕ್ರ ಆಗಿರುತ್ತೆ. ಇದು ಕೆಳಗಡೆ 3 ಚಕ್ರವನ್ನು ಮೂರುಗಡೆ 3 ಚಕ್ರಕ್ಕೆ ಜೋಡಿಸುತ್ತೆ. ಇದರ ಬಣ್ಣ ಹಸಿರು ಬಣ್ಣದಾಗಿರುತ್ತೆ. ಇದರ ತತ್ವ ವಾಯುತತ್ವ. ಇದರಲ್ಲಿ 12 ಕಮಲದ ಹೆಸರುಗಳಿರುತ್ತೆ. ಇದರ ಕಾರ್ಯ ನಮ್ಮ ದೇಹಕ್ಕೆ ಪ್ರಾಣವನ್ನು ಕೊಡೋದು. ನಮ್ಮ ಶರೀರದ ಯಾವ ಅಂಗಾಂಗಗಳು ಈ ಚಕ್ರಕ್ಕೆ ಜೋಡಣೆಯಾಗಿರುತ್ತೆ ಅಂತ ನೋಡೋಣ. ಮೊದಲನೇದಾಗಿ ಹೃದಯ, ಶ್ವಾಸಕೋಶ, ಥೈಮಸ್ ಗ್ಲ್ಯಾಂಡ್ಸು, ಸರ್ಕ್ಯುಲೇಟರಿ ಸಿಸ್ಟಮು, ಕೈ ಮತ್ತು ಭುಜ. ಈ ಚಕ್ರ ಬ್ಯಾಲೆನ್ಸ್ ಆಗಿದ್ದರೆ ನಾವು ಯಾವ ಥರ ಗುಣಗಳನ್ನು ಅನುಭವಿಸ್ತೀವಿ ಅಂತ ನೋಡೋಣ. ನಾವು ಬ್ಯಾಲೆನ್ಸ್ ಆಗಿ ಇರ್ತೀವಿ, ಕ್ಷಮೆಯನ್ನು ಮಾಡ್ತೀವಿ, ತುಂಬ ಫ್ರೆಂಡ್ಲಿ ಆಗಿರ್ತೀವಿ, ದಯೆ ಕರುಣೆಯನ್ನು ತೋರಿಸ್ತೀವಿ, ನಮ್ಮನ್ನು ನಾವು ಪ್ರೀತಿ ಮಾಡ್ಕೊಳ್ತೀವಿ, ನಾವು ಪ್ರೀತಿಯನ್ನು ಹಂಚ್ತೀವಿ, ನಾವು ಸುಲಭವಾಗಿ ಇನ್ನೊಬ್ಬರನ್ನ ಕ್ಷಮಿಸ್ತೀವಿ, ಇಮೋಷನಲ್ಲಿ ನಾವು ತುಂಬ ಖುಷಿಯಾಗಿರ್ತೀವಿ, ಬ್ಯಾಲೆನ್ಸ್ಡ್ ಆಗಿರ್ತೀವಿ, ತುಂಬ ಲವ್ ಮತ್ತು ಅಫೆಕ್ಷನೇಟ್ ಆಗಿ ಇರ್ತೀವಿ. ಈಗ ಈ ಚಕ್ರ ಬ್ಲಾಕ್ ಆಗಿದ್ದರೆ ಅಥವಾ ಬ್ಯಾಲೆನ್ಸ್ ಇಲ್ಲ ಅಂದರೆ ನಾವು ಯಾವ ಥರ ಈ ಗುಣಗಳನ್ನು ನಾವು ಅನುಭವಿಸ್ತೀವಿ ಅಂತ ನೋಡೋಣ. ನಾವು ಗ್ರಜ್ಜನ್ನು ಹೋಲ್ಡ್ ಮಾಡ್ತೀವಿ, ಇನ್ನೊಬ್ಬರ ಮೇಲೆ ನಾವು ಸೇರಿಟ್ಕೊಳ್ತೀವಿ, ಅಸೂಯೆಯನ್ನು ತೋರಿಸ್ತೀವಿ, ನಾವು ಕ್ಷಮೆಯನ್ನು ಈಸಿಯಾಗಿ ಮಾಡಲ್ಲ, ನಾವು ಇಮೋಷ್ನಲಿ ತುಂಬ ಡಿಸ್ಟರ್ಬ್ ಆಗಿರ್ತೀವಿ, ನಾವು ತುಂಬ ದುಃಖವನ್ನು ಅನುಭವಿಸ್ತೀವಿ, ಅಂಟ್ಕೊಂಡಿರ್ತೀವಿ, ಬೇರೆಯವರಿಗೆ ಅಥವಾ ವಸ್ತುಗಳಿಗೆ ತುಂಬ ಅಂಟ್ಕೊಂಡಿರ್ತೀವಿ, ನಾವು ಕ್ಲಿಂಗಿಂಗ್ ಅಂತ ಹೇಳ್ತೀವಿ, ಡಿಪೆಂಡ್ ಆಗಿ ಇರ್ತೀವಿ. ಆಮೇಲೆ ಈ ಚಕ್ರ ಓವರ್ ಆ್ಯಕ್ಟಿವ್ ಆದರೆ ನಾವು ಇನ್ನೊಬ್ಬರನ್ನ ಎಷ್ಟು ಪ್ರೀತಿಸ್ತೀವಿ ಅಂದರೆ ನಮ್ಮ ಸೆಲ್ಫಿಶ್ ಮೋಟಿವ್ ಆಗಿ ನಾವು ಅವರಿಗೆ ಉಸಿರು ಕಟ್ಟುವಷ್ಟು ಪ್ರೀತಿ ಮಾಡ್ತೀವಿ. ಅಷ್ಟೊಂದು ಅಂದರೆ ಉಸಿರು ಕಟ್ಟುವಷ್ಟು ಪ್ರೀತಿಯನ್ನು ಕೊಡ್ತೀವಿ. ಈಗ ಈ ಚಕ್ರ ಬ್ಯಾಲೆನ್ಸ್ ಇಲ್ಲ ಅಂದರೆ ನಮ್ಮ ಶರೀರದಲ್ಲಿ ನಾವು ಇಲ್ಲಿ ಯಾವ ಥರ ಪ್ರಾಬ್ಲಮನ್ನು ಅನುಭವಿಸ್ತೀವಿ ಅಂತ ನೋಡೋಣ. ಹೃದಯಕ್ಕೆ ಸಂಬಂಧಪಟ್ಟಿದ್ದ ನೋವು ಬರ್ಬೋದು, ಅಥವಾ ನಮ್ಮ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿದ್ದ ಪ್ರಾಬ್ಲಮ್ ಬರ್ಬೋದು. ಈಗ ಅಸ್ತಮ ಬರುತ್ತೆ. ಆಮೇಲೆ ಶಾರ್ಟ್ನೆಸ್ ಆಫ್ ಬ್ರೆತ್ ಅಂತ ಕರಿತೀವಿ, ಅಂದರೆ ಉಸಿರನ್ನು ಜೋರಾಗಿ ತೆಗೆದುಕೊಳ್ಳೋದು, ಕಷ್ಟಪಡ್ತೀವಿ ಉಸಿರು ತೆಗೆದುಕೊಳ್ಳಿಕ್ಕೆ. ಆಮೇಲೆ ಕೈ ಮತ್ತು ಭುಜದಲ್ಲಿ ನೋವು ಬರುತ್ತೆ, ಹೃದಯದಲ್ಲಿ ಪ್ರಾಬ್ಲಮ್ ಬರ್ಬೋದು. ಈಗ ಈ ಚಕ್ರನ ನಾವು ಹೇಗೆ ಗುಣ ಮಾಡ್ಕೊಳ್ಳೋದು ಅಥವಾ ಹೀಲ್ ಮಾಡ್ಕೊಳ್ಳೋದು ಅಂತ ಕರಿತೀವಿ ಅಂತ ನೋಡೋಣ. ಮೊದಲನೇದಾಗಿ ನಮ್ಮಲ್ಲಿ ಇರುವ ಇಮೋಷನ್ಸ್ ಅಂತ ನಾವು ಹೋಲ್ಡ್ ಮಾಡಿರ್ತೀವಲ್ಲ ಹೃದಯದಲ್ಲಿ, ನಾವೇನೇನು ಇಲ್ಲೇನು ಇಟ್ಕೊಂಡಿರ್ತೀವಿ ನೋಡಿ, ಅದನ್ನು ನಾವು ರಿಲೀಸ್ ಮಾಡಬೇಕು. ಅದಕ್ಕೆ ನಾವು ಕ್ಷಮೆಯ ಮೆಡಿಟೇಷನ್ ಅಂತ ಕರಿತೀವಿ, ಅಥವಾ ದುಃಖದ ಮೆಡಿಟೇಷನ್ ಅಂತ ಕರಿತೀವಿ. ಈ ಕ್ಷಮೆ ಮೆಡಿಟೇಷನ್ ಅಂದರೆ ನಾವು ಯಾರ್ಯಾರ ಬಗ್ಗೆ ಏನೇನು ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀವೋ ಅದನ್ನು ನಾವು ರಿಲೀಸ್ ಮಾಡಬೇಕು, ಕ್ಷಮೆ ಮಾಡಬೇಕು, ಕ್ಷಮಿಸಬೇಕು ಹಿಂದಿಂದೆಲ್ಲ ನೆನಪುಗಳನ್ನು. ಆಮೇಲೆ ಗ್ರೀಫಲ್ಲೂ ಹಾಗೇನೆ, ದುಃಖವನ್ನು ಹಾಗೇನೆ, ಏನೇ ದುಃಖ ಅಂದ್ರೆ ಇದ್ರೂ ಅದನ್ನು ನಾವು ರಿಲೀಸ್ ಮಾಡಬೇಕು. ಅದಕ್ಕೆ ಬೇರೆ ಬೇರೆ ಥರ ವಿಧಾನಗಳಿವೆ. ಈಗ ನಾವು ಜರ್ನಲಿಂಗ್ ಅಂತ ಕರಿತೀವಿ, ಅಂದರೆ ಒಂದು ಪಟ್ಟಿಯಲ್ಲಿ ಬರಿತಾ ಹೋಗೋದು, ನಮಗೆ ಏನೇನು ರಿಲೀಸ್ ಮಾಡಬೇಕು ಅದನ್ನು ಬರಿತಾ ಹೋಗೋದು. ಆಮೇಲೆ ನಾವು ಮೆಡಿಟೇಷನ್ನು ಮಾಡ್ಬೋದು. ಆಮೇಲೆ ಯೋಗದಲ್ಲಿ ನಾವು ಈ ಎದೆ ಭಾಗವನ್ನು ಎಕ್ಸ್ಪಾಂಡ್ ಮಾಡುವ ಒಂದಷ್ಟು ಆಸನಗಳಿವೆ. ಭುಜಂಗಾಸನ ಇದೆ, ವೀರಭದ್ರಾಸನ ಇದೆ, ಆ ಥರ ಆಸನದೆಲ್ಲ ಮಾಡ್ಬೋದು. ಆಮೇಲೆ ಪ್ರಾಣಾಯಾಮ ಮಾಡಬೇಕು. ನಮ್ಮ ಬ್ರೆತ್ತನ್ನು ಅಂದರೆ ನಮ್ಮ ಶ್ವಾಸವನ್ನು ಸರಿ ಮಾಡ್ಕೊಳ್ಳಿಕ್ಕೆ ಪ್ರಾಣಾಯಾಮವನ್ನು ಮಾಡಬೇಕು. ಆಮೇಲೆ ನಾವು ಲವ್ವನ್ನು ಅಂದರೆ ಪ್ರೀತಿಯನ್ನು ಹಂಚ್ಕೊಳ್ಳೋದು. ಈಗ ನಮಗೆ ಯಾವುದಾದ್ರು ಒಂದು ಪ್ರೀತಿಯಾದ ಒಂದು ವಸ್ತು ಅಥವಾ ಒಂದು ಕೆಲಸ ಇದ್ದರೆ ಅದನ್ನು ನಾವು ಮಾಡಬೇಕು. ಮಕ್ಕಳನ್ನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು. ಆಮೇಲೆ ನಮ್ಮನ್ನು ನಾವು ಪ್ರೀತಿ ಮಾಡ್ಕೊಳ್ಳೋದು, ನಮ್ಮನ್ನು ನಾವು ಹಿಂಗೆ ಅಪ್ಕೊಳ್ಳೋದು. ಆಮೇಲೆ ಹಸಿರು ಥರದ ತರಕಾರಿ ಅಥವಾ ಹಣ್ಣನ್ನು ತಿನ್ಬೋದು, ಅಂದರೆ ಹೀಲಿಂಗ್ ಮಾಡೋ ಉದ್ದೇಶದಿಂದ. ಆಮೇಲೆ ಹಸಿರು ಬಟ್ಟೆನ ಧರಿಸ್ಬೋದು ಹೀಲಿಂಗ್ ಮಾಡೋ ಉದ್ದೇಶದಿಂದ. ಈ ಚಕ್ರದ ದೇವರು ವಾಯುಪುತ್ರ ಹನುಮಂತ. ಹನುಮಾನ್ ಚಾಲೀಸ ಅಥವಾ ಹನುಮಂತನ ಯಾವುದೇ ಒಂದು ಮಂತ್ರವನ್ನು ಹೇಳಿ ಹೀಲಿಂಗ್ ಉದ್ದೇಶದಿಂದ ಹೇಳಿದ್ರೆ
ಅದನ್ನು ಮಾಡಬಹುದು. ಇಷ್ಟ ತನಕ ಕೂಡಿ ಈ ಜ್ಞಾನವನ್ನು ತಿಳ್ಕೊಂಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರಗಳು.